ಮೇಡಮ್ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳ್ರಿ, ಯಾರು ಬೇಡ ಅಂದ್ರ? ನಿಮ್ಮ ಯಜಮಾನ್ರು ಸರ್ಕಾರದ ಕೆಲಸನ ದೇವರ ಕೆಲಸ ಅಂತ ನಂಬಿದ್ದಾರೆ, ಆದ್ರೆ ಅದೇ ಅಧಿಕಾರಿಗಳನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅವ್ರ ಇನ್ಸ್ಪಿರೇಷನ್ ಯಾರು ಅಂತ ನಾನು ಕೇಳ್ಬೋದಾ ನಿಮ್ಮನ್ನ? ಇನ್ಸ್ಪಿರೇಷನಾ? ಹಾಂ, ಅವ್ರ ಮಾವ ಅಂದ್ರೆ ನಮ್ಮಪ್ಪ. ಇಂಟ್ರೆಸ್ಟಿಂಗ್. ಎಲ್ರಿಗೂ ಅವ್ರ ತಂದೆ ತಾಯಿಗಳಿರ್ತಾರೆ, ಇಲ್ಲ ಗುರುಗಳು ಇರ್ತಾರೆ, ಇಲ್ಲ ಸೆಲೆಬ್ರಿಟೀಸ್ ಇರ್ತಾರೆ, ಆದ್ರೆ ನೀವು ನೋಡಿದ್ರೆ ಮಾವ ಅಂತಿದ್ದೀರಾ. ಅದ್ ನನ್ಗೆ ಹೆಂಗಂತ ಬಿಡಿಸಿ ಹೇಳ್ತೀರಾ? ಖಂಡಿತ. ನಮ್ಮಪ್ಪ ಪ್ರಾಮಾಣಿಕವಾಗಿ ಹೆಂಗ್ ಬದುಕ್ಬೇಕು ಅನ್ನೋದನ್ನ ನಾವೆಲ್ಲರೂ ಚಿಕ್ಕಂದ್ರಿರ್ಬೇಕಾದ್ರೆ ಕತೆ ಮುಖಾಂತರ ತಿಳಿಸಿ ಹೇಳ್ತಿದ್ರು ನಮಗ. ಆ ಕತೆ ಯಾವ್ದಂತ ನಾನು ಕೇಳ್ಬೋದಾ? ಹೇಳ್ತೀನ್ರಿ. 10ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಒಂದಿನ ರಸ್ತೆ ಮೇಲೆ ಹೋಗ್ಬೇಕಾದ್ರೆ ಒಂದ್ ಜಗಳ ನೋಡ್ತಾನ. ಆ ಜಗಳನ ಸಂಪೂರ್ಣವಾಗಿ ನೋಡಿರ್ತಕ್ಕಂಥ ಅವನಿಗೆ ಇದ್ರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತಾನು ಗೊತ್ತಾಗಿರ್ತೈತಿ. ಆದ್ರ ಅದ ಸಮಯದೊಳಗಡೆ ಪೊಲೀಸ್ ಅಧಿಕಾರಿಗಳು ಬಂದು ಲಂಚದಾಸೆಗೋಸ್ಕರ ನ್ಯಾಯವನ್ನ ಅನ್ಯಾಯವಾಗಿ ಬದಲಾವಣೆ ಮಾಡ್ತಾರ. ಇದನ್ನ ನೋಡಿರ್ತಕ್ಕಂಥ ವಿದ್ಯಾರ್ಥಿ ನೇರವಾಗಿ ಅವ್ರ ತಂದೆ ಹತ್ರ ಹೋಗಿ ಕೇಳ್ತಾರ, ಅಪ್ಪ ಇವತ್ತು ರಸ್ತೆ ಒಳಗಡೆ ಹಿಂಗ್ ಜಗಳ ಆಯ್ತು, ಆದ್ರೆ ಪೊಲೀಸ್ ಅಧಿಕಾರಿಗಳು ಅದನ್ನ ನ್ಯಾಯವನ್ನ ಅನ್ಯಾಯವಾಗಿ ಬದಲಾವಣೆ ಮಾಡಿದ್ರು. ನನಗೆ ಅರ್ಥ ಆಗ್ತಿಲ್ಲ ಇದ್ರಲ್ಲಿ ಸರಿ ಯಾವ್ದು ತಪ್ಪು ಯಾವ್ದು ಅಂತ, ನೀನಾದ್ರೂ ಹೇಳಪ್ಪ ಅಂತ ಕೇಳಿದಾಗ ಆವಾಗ ಆ ವಿದ್ಯಾರ್ಥಿಯ ತಂದೆ ಹೇಳ್ತಾರ, ಲಂಚದಾಸೆಗೋಸ್ಕರ ನ್ಯಾಯವನ್ನ ಅನ್ಯಾಯವಾಗಿ ಬದಲಾವಣೆ ಮಾಡಿದಂತ ಪೊಲೀಸ್ ಅಧಿಕಾರಿಗಳದ್ದೇ ತಪ್ಪು ಅಂತ. ಈಗ ಆ ತಂದೆ ಉತ್ತರ ಕೇಳ್ತಕ್ಕಂಥ ವಿದ್ಯಾರ್ಥಿಯ ಮನಸ್ಸಲ್ಲಿ ಒಂದು ಒಳ್ಳೆ ಮನೋಭಾವನೆ ಮೂಡುತ್ತ. ಅದೇ ವಿದ್ಯಾರ್ಥಿ PUC ತರಗತಿಲಿ ಓದ್ಬೇಕಾದ್ರ ಅರ್ಜಿ ಹಾಕೋಣ ಅಂತ ಹೇಳಿ ಒಂದು ಕಚೇರಿಗೆ ಹೋಗ್ತಾನ. ಆ ಕಚೇರಿ ಒಳಗ ಅಧಿಕಾರಿಗಳವಂಗ ಮತ್ತ ಲಂಚ ಕೇಳ್ತಾರ. ಆ ಹುಡುಗ ಮತ್ತಷ್ಟು ಗೊಂದಲಕ್ಕೆ ಒಳಗಾಗಿ ಅವ್ರ ಅಪ್ಪನ ಹತ್ರ ಮತ್ತೆ ಹೋಗಿ, ಅಪ್ಪ ಇವತ್ ನಾ ಕಚೇರಿಗೆ ಹೋಗಿದ್ದೆ, ನನ್ನ ಹತ್ರ ಮತ್ತೆ ಲಂಚ ಕೇಳಿದ್ರು, ಇದ್ರಲ್ಲಿ ಸರಿ ಯಾವ್ದು ತಪ್ಪು ಯಾವ್ದು ನೀನ ಹೇಳಪ್ಪ ಅಂತ ಕೇಳ್ತಾನ. ಆವಾಗ ಅವ್ರಪ್ಪ ಹೇಳ್ತಾನ, ಇಲ್ಲ ಅಧಿಕಾರಿಗಳು ಮಾಡ್ತಿರೋದು ತಪ್ಪು ಅಂತ ಹೇಳಿ. ಈಗ ಆ ಹುಡುಗನಿಗೆ ಆ ದಿನ ಪೊಲೀಸ್ ಅಧಿಕಾರಿಗಳು ಮಾಡಿದ ತಪ್ಪು, ಈ ದಿನ ಈ ಅಧಿಕಾರಿಗಳು ಮಾಡ್ತಿರೋದು ತಪ್ಪು ಅನ್ನುವಂತ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರ್ತಾನ. ಹುಡುಗನ ಆಲೋಚನೆ ತುಂಬಾ ಸರಿಯಾಗಿದೆ ಅನ್ಸುತ್ತೆ ನನಗೆ.